ಭಾರತದ ತಾಳ್ಮೆಗೊಂದು ಮಿತಿ ಇದೆ. ಬಾಂಗ್ಲಾಗೆ ಪಾಕ್ ಸೇನೆಗೆ ಸಾಥ್. ಯುದ್ಧ ನಡೆದ್ರೆ 24 ಗಂಟೆಯಲ್ಲಿ ಬಾಂಗ್ಲಾ ಕತೆ ಏನಾಗತ್ತೆ ಗೊತ್ತಾ? ಪ್ರಪಂಚದಲ್ಲಿ ಒಂದು ಮಾತಿದೆ, ಹಾವಿಗೆ ಎಷ್ಟೇ ಹಾಲು ಎರೆದ್ರೂ ಅದೇನು ಅಮೃತ ಕಕ್ಕಲ್ಲ, ವಿಷವನ್ನೇ ಕಕ್ಕೋದು ಅಂತ. ಇವತ್ತು ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದ ಪರಿಸ್ಥಿತಿ ಇದೇ ಆಗೋಗ್ಬಿಟ್ಟಿದೆ. 1971ರಲ್ಲಿ ಪಾಕಿಸ್ತಾನ ಎಂಬ ರಾಕ್ಷಸನಿಂದ ಬಾಂಗ್ಲಾದೇಶವನ್ನ ಬಿಡಿಸಿ ಅದಕ್ಕೊಂದು ಹೊಸ ಹೆಸರು ಕೊಟ್ಟು ಊಟಕ್ಕೆ ಅನ್ನ ಕೊಟ್ಟು ಬದುಕೋಕೆ ದಾರಿ ತೋರಿಸಿಕೊಟ್ಟಿದ್ದು ಇದೇ ಭಾರತ. ಆದರೆ ಇವತ್ತು ಅದೇ ಬಾಂಗ್ಲಾದೇಶ ಭಾರತದ ಎದುರು ನಿಂತು ತೊಡೆ ತಟ್ಟುವಂತೆ ಆಗಿದೆ. ಭಾರತದ ತಾಳ್ಮೆಯನ್ನ ಹೇಳಿತನ ಎಂದು ಭಾವಿಸಿರುವ ಬಾಂಗ್ಲಾದೇಶ ಪಾಕಿಸ್ತಾನದಂತಹ ಭಿಕಾರಿ ರಾಷ್ಟ್ರದ ಬೆಂಬಲವಿದೆ ಅಂತ ಬೇಗುತ್ತಾಗಿದೆ. ಇತ್ತೀಚೆಗೆ ಕೇಳಿ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ಭಾರತದ ವಿರುದ್ಧ ಬಾಂಗ್ಲಾದೇಶಕ್ಕೆ ಸೈನ್ಯದ ನೆರವು ನೀಡೋದಕ್ಕೆ ಪಾಕಿಸ್ತಾನ ಮುಂದೆ ಬಂದಿದೆಯಂತೆ. ಊಹಿಸಿಕೊಳ್ಳಿ, ಯಾವ ಪಾಕಿಸ್ತಾನ ತನ್ನ ಸೈನಿಕರಿಗೆ 3 ಹೊತ್ತು ಊಟ ಹಾಕೋದಕ್ಕೆ ಪರದಾಡ್ತಾ ಇದೆಯೋ ಅದು ಬಾಂಗ್ಲಾದೇಶಕ್ಕೆ ಸಹಾಯ ಮಾಡತ್ತಂತೆ. ಇದು ಕೇವಲ ತಮಾಷೆಯ ವಿಷಯವಲ್ಲ, ಇದೊಂದು ಗಂಭೀರವಾದ ಎಚ್ಚರಿಕೆ. ಒಂದು ವೇಳೆ ಬಾಂಗ್ಲಾದೇಶ ಹೀಗೆಯೇ ತನ್ನ ದುಸ್ಸಾಹಸ ಮುಂದುವರೆಸಿದ್ದೆಯಾದಲ್ಲಿ ಭಾರತದ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನಾಗಬಹುದು? ಭಾರತೀಯ ಸೇನೆ ನಿಜವಾಗಲೂ ಅಖಾಡಕ್ಕೆ ಇಳಿದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಒಕ್ಕೂಟ ಎಷ್ಟು ಗಂಟೆ ತಡೆಯಬಲ್ಲದು? ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ನಿಜವಾದ ಮಿಲಿಟರಿ ತಾಕತ್ತಿಗೇನು ಮತ್ತು ಯುದ್ಧ ನಡೆದ್ರೆ ಬಾಂಗ್ಲಾದೇಶದ ಭವಿಷ್ಯ ಏನಾಗಲಿದೆ ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶ ಭಾರತದ ತಾಳ್ಮೆಯನ್ನ ಕೆರಳಿಸುವಂತೆ ಮಾಡ್ತಾ ಇದೆಯಾ? ಯಾಕೆ ಪಾಕಿಸ್ತಾನದ ಸೈನ್ಯದ ಸಹಾಯವನ್ನ ಯಾಕೆ ಬಾಂಗ್ಲಾದೇಶ ಪಡೆದುಕೊಳ್ತಾ ಇದೆ? ಏನು ಯುದ್ಧ ಮಾಡತ್ತಾ? ಯುದ್ಧ ಮಾಡಿದ್ದೆಯಾದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ಮಾಡ್ತಾರ? ತಾನು ಕೆಡೋದಲ್ಲದೆ ವನಾನೆಲ್ಲ ಕೆಡಿಸ್ತು ಅನ್ನೋ ರೀತಿಯಾಗಿ ಪಾಕಿಸ್ತಾನ ಈಗ ಬಾಂಗ್ಲಾದೇಶದ ಸಪೋರ್ಟ್ಗೆ ಬಂದು ನಿಂತಿದೆಯಲ್ಲ, ಇದರ ಬಗ್ಗೆ ನಿಮಗೇನನ್ಸುತ್ತೆ? ತಾನೇ ಭಿಕಾರಿ ಇನ್ನೊಂದು ಭಿಕಾರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಸುಮ್ಮನೆ ಕೂತ್ಕೊಳ್ಬೇಕಾ? ಈ ಪಾಕಿಸ್ತಾನಕ್ಕೆ ಮೊದಲು ಬುದ್ಧಿ ಕಲಿಸ್ಬೇಕಾ? ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬಾಂಗ್ಲಾದೇಶದ ಅತಿಯಾದ ಆತ್ಮವಿಶ್ವಾಸ ಮತ್ತು ಪಾಕಿಸ್ತಾನದ ವಿಷಬೀಜ. ಮೊದಲಿಗೆ ಬಾಂಗ್ಲಾದೇಶ ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಶೇಖ್ ಹಸೀನಾ ಸರ್ಕಾರ ಬಿದ್ದ ಮೇಲೆ ಅಲ್ಲಿನ ಆಡಳಿತದ ಚುಕ್ಕಾಣಿ ಹಿಡಿದಿರೋದು ಮೂಲಭೂತವಾದಿಗಳು ಮತ್ತು ಸೇನಾ ಅಧಿಕಾರಿಗಳಿಗೆ ಪಾಕಿಸ್ತಾನದ ISI ನೇರ ಕುಮ್ಮಕ್ಕು ನೀಡುತ್ತಾಗಿದೆ. ಭಾರತ ನಿಮ್ಮ ಶತ್ರು, ನಾವು ನಿಮ್ಮ ಮಿತ್ರರು ಅಂತ ಪಾಕಿಸ್ತಾನ ಸುಳ್ಳು ಕಥೆಗಳನ್ನು ಹೇಳಿ ಬಾಂಗ್ಲಾದೇಶದ ಯುವಕರ ತಲೆಯಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತು, ನೇರ ಯುದ್ಧದಲ್ಲಿ ಭಾರತವನ್ನು ಸೋಲಿಸೋದಕ್ಕೆ ತನ್ನಿಂದ ಸಾಧ್ಯವಿಲ್ಲ ಅಂತ. ಕಾರ್ಗಿಲ್ನಿಂದ ಹಿಡಿದು ಸರ್ಜಿಕಲ್ ಸ್ಟ್ರೈಕ್ವರೆಗೂ ಅವರು ತಿಂದಿರೋ ಏಟುಗಳು ಇದಾವಲ್ಲ, ಅದನ್ನು ಮರೆಯುವಂತಿಲ್ಲ. ಇನ್ನು ಆ ಏಟುಗಳು ಮಾದಿಲ್ಲ. ಅದಕ್ಕೆ ಅವರು ಈಗ ಪ್ರಾಕ್ಸಿ ವಾರ್ ಅಥವಾ ಹಿಂದಿನಿಂದ ಚೂರಿ ಚಿಚ್ಚೋದಂತ ಹೇಳ್ತೀವಲ್ಲ, ಆ ಯುದ್ಧಕ್ಕೆ ಬಾಂಗ್ಲಾದೇಶವನ್ನು ಬಳಸ್ಕೊಳ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ ಚೀನಾ ಮತ್ತು ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳು ಬರ್ತಾ ಇದ್ದಾವೆ. ಭಾರತದ ಚಿಕನ್ ನೆಕ್ ಕಟ್ ಮಾಡ್ತೇವೆ ಅಂತ ಧೈರ್ಯದಿಂದ ಇದೇ ಬಾಂಗ್ಲಾದೇಶ ಬೊಬ್ಬೆ ಹೊಡಿತಾಗಿದೆ. ಆದರೆ ಬಾಂಗ್ಲಾದೇಶ ಮರೆತಿರುವ ಒಂದು ಸತ್ಯವಿದೆ. ಅದೇನಂದ್ರೆ ಸಿಂಹ ನಿದ್ರೆ ಮಾಡ್ತಾ ಇದೆ ಅಂದರೆ ಅದು ಭಾರತ ಸುಮ್ಮನಿರೋದು ನಮ್ಮ ಸಂಸ್ಕೃತಿಗೆ ಹೊರತು ದೌರ್ಬಲ್ಯ ಅಲ್ಲ ವೀಕ್ಷಕರೇ. ಈಗ ನಾವು ನೇರವಾಗಿ ಮಿಲಿಟರಿ ಹೋಲಿಕೆಗೆ ಬರೋದಾದರೆ, ಒಂದು ವೇಳೆ ಬಾಂಗ್ಲಾದೇಶ ಭಾರತದ ಮೇಲೆ ದಾಳಿ ಮಾಡುವ ಅಥವಾ ಗಡಿಯಲ್ಲಿ ಖ್ಯಾತಿ ತೆಗೆಯುವ ಸಾಹಸಕ್ಕೆ ಕೈ ಹಾಕಿದ್ರೆ ಭಾರತೀಯ ಸೇನೆ ಹೇಗೆ ಪ್ರತಿಕ್ರಿಯಿಸಬಹುದು? ಇಂಡಿಯನ್ ಆರ್ಮಿ ಭಾರತದ ಹತ್ತಿರ ಪ್ರಪಂಚದ 4ನೇ ಅತಿದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಸೇನೆಗಿದೆ. ನಮ್ಮ ಹತ್ತಿರ ಇರುವ ಟ್ಯಾಂಕರ್ಗಳು ಅರ್ಥಾತ್ T-90 ಭೀಷ್ಮ, ಆರ್ಟಿಲರಿ ಗನ್ಗಳು ಮತ್ತು ಕ್ಷಿಪಣಿ ವ್ಯವಸ್ಥೆಗಳ ಮುಂದೆ ಬಾಂಗ್ಲಾದೇಶದ ಸೇನೆ ಕೇವಲ ಒಂದು ದಿನ ಕೂಡ ನಿಲ್ಲಲು ಸಾಧ್ಯವಿಲ್ಲ. ಬಾಂಗ್ಲಾದೇಶದ ಭೌಗೋಳಿಕತೆ ನೋಡೋದಾದ್ರೆ ಇದು 3 ಕಡೆಯಿಂದ ಭಾರತದಿಂದಲೇ ಸುತ್ತುವರಿಯಲ್ಪಟ್ಟಿದೆ. ಭಾರತದ ಆರ್ಮಿ ನೆನಪಿಸಿಕೊಂಡ್ರೆ 3 ದಿಕ್ಕಿನಿಂದಲೂ ಏಕಕಾಲದಲ್ಲಿ ನುಗ್ಗಿ
ಕೇವಲ 24ರಿಂದ 48 ಗಂಟೆಗಳಲ್ಲಿ ಢಾಕಾವನ್ನ ಪ್ರವೇಶಿಸಬಲ್ಲದು. ಇನ್ನು ಇಂಡಿಯನ್ ಏರ್ ಫೋರ್ಸ್ ಹೇಗೆ ಕಾರ್ಯನಿರ್ವಹಿಸಬಲ್ಲದು? ಇದು ಕೂಡ ಅತ್ಯಂತ ಭಯಾನಕವಾದ ಸನ್ನಿವೇಶ. ಭಾರತದ ರಫೇಲ್ ಯುದ್ಧ ವಿಮಾನಗಳು, ಸುಖೈ 30 MKI ಮತ್ತು ತೇಜಸ್ ವಿಮಾನಗಳು ಆಕಾಶಕ್ಕೆ ಏರಿದ್ರೆ ಸಾಕು, ಬಾಂಗ್ಲಾದೇಶದ ವಾಯುಪಡೆ ಟೇಕ್ ಆಫ್ ಆಗಲು ಕೂಡ ಜಾಗ ಸಿಗಲ್ಲ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಪಾಕಿಸ್ತಾನವಾಗಲಿ ಅಥವಾ ಬಾಂಗ್ಲಾದೇಶವಾಗಲಿ ಅಥವಾ ಇದೇ ಅಮೆರಿಕಾನೇ ಆಗಲಿ ಒಂದು ನೊಣ ಕೂಡ ನಮ್ಮ ಗಡಿಯೊಳಗಡೆ ಹಾರಲು ಬಿಡೋದಿಲ್ಲ. ಯುದ್ಧ ಶುರುವಾದ ಮೊದಲ 6 ಗಂಟೆಗಳಲ್ಲಿ ಬಾಂಗ್ಲಾದೇಶದ ಎಲ್ಲ ಏರ್ ಬೇಸ್ಗಳು, ರನ್ವೇಗಳು ಧೂಳಿಪಟವಾಗತ್ವೆ. ಆಕಾಶದ ಮೇಲೆ ಸಂಪೂರ್ಣ ನಿಯಂತ್ರಣ ಭಾರತದ್ದೇ ಆಗಿರುತ್ತೆ. ಇನ್ನು ಇಂಡಿಯನ್ ನೇವಿ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಬಾಂಗ್ಲಾದೇಶಕ್ಕೆ ಅತಿ ದೊಡ್ಡ ದುಸ್ವಪ್ನ. ಬಂಗಾಳ ಕೊಲ್ಲಿಯಲ್ಲಿ ಅರ್ಥಾತ್ ಬೇ ಆಫ್ ಬೆಂಗಾಲ್ ಭಾರತೀಯ ನೌಕಾಪಡೆಗೆ ಸರಿಸಾಟಿಯೇ ಇಲ್ಲ. ನಮ್ಮ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ನಂತಹ ವಿಮಾನ ವಾಹಕ ನೌಕೆಗಳು, ಜಲಾಂತರ್ಗಾಮಿಗಳು ಬಾಂಗ್ಲಾದೇಶದ ಸಮುದ್ರ ಮಾರ್ಗಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಬಲ್ಲವು. ಹೀಗಾದ್ರೆ ಬಾಂಗ್ಲಾದೇಶಕ್ಕೆ ಹೊರಗಿನಿಂದ ಒಂದು ಹನಿ ಪೆಟ್ರೋಲ್ ಬರೋದಿಲ್ಲ, ಒಂದು ಹಿಡಿ ಅನ್ನ ಬರೋದಿಲ್ಲ. ಸಮುದ್ರ ಮಾರ್ಗ ಬಂದಾದರೆ ಬಾಂಗ್ಲಾದೇಶದ ಆರ್ಥಿಕತೆ ಮತ್ತು ಸೇನೆ ಕೇವಲ ಒಂದೇ ವಾರದಲ್ಲಿ ಮೊಂಡಿಯೂರಲೇಬೇಕು. ಇನ್ನು ಪಾಕಿಸ್ತಾನದ ಸಹಾಯ ಕೇವಲ ಒಂದು ಜೋಕ್ ಆಗಿ ಪರಿಣಮಿಸಬಹುದು. ಒಂದು ಭಿಕಾರಿ ದೇಶ ಬಾಂಗ್ಲಾದೇಶ. 90% ಬಾಂಗ್ಲಾದೇಶ ಭಾರತವನ್ನೇ ಅವಲಂಬಿಸಿದೆ. ಈಗ ಒಂದು ನಾಯಿ ಇರುತ್ತೆ, ನಾವು ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ನಮ್ಮ ಅನ್ನ ತಿಂದೆ ನಮಗೆ ಕಚ್ಚೋಕೆ ಬಂದರೆ ಹೆಂಗಾಗತ್ತಲ್ಲ, ಅದೇ ತಿರ್ನಾಗಿ ನಾವು ಹಾಕೋ ಭಿಕ್ಷೆ ಅನ್ನ, ನಮ್ಮನ್ನ ತಿಂದೆ ಬಾಂಗ್ಲಾದೇಶ ನಮ್ಮ ಮೇಲೇ ಯುದ್ಧ ಮಾಡಕ್ಕೆ ಬರ್ತಾ ಇದೆ. ಯುದ್ಧಕ್ಕೆ ಸರ್ವಸನ್ನದ್ಧವಾಗ್ತಾ ಇದೆ ಇದೇ ಬಾಂಗ್ಲಾದೇಶ ಅಂತಂದರೆ ಅದರ ಹಿಂದೆ ಯಾರಾದರೂ ಕೈವಾಡ ಇದ್ದೇ ಇರುತ್ತೆ. ಕಾಣದ ಕೈಗಳಿರ್ತವೆ. ಕಾಣದ ಕೈಗಳೆಲ್ಲ ಏನಿರಲ್ಲ. ಇದೇ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಯುದ್ಧ ಮಾಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಾಗಿನಿಂದ ಇದು ಒಂಥರ ಜೋಕ್ ಆಗಿ ಹೋಗ್ಬಿಟ್ಟಿದೆ. ಈಗ ಭೌಗೋಳಿಕವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಇರೋದು ಭಾರತ. ಪಾಕಿಸ್ತಾನದ ಸೈನ್ಯ ಬಾಂಗ್ಲಾದೇಶಕ್ಕೆ ಬರಬೇಕಂತಂದರೆ ಭಾರತದ ಆಕಾಶ ಮಾರ್ಗ ಅಥವಾ ಸಮುದ್ರ ಮಾರ್ಗ ಬಳಸ್ಕೊಳ್ಬೇಕು. ಯುದ್ಧದ ಸಮಯದಲ್ಲಿ ಭಾರತ ಪಾಕಿಸ್ತಾನದ ವಿಮಾನಗಳನ್ನು ತನ್ನ ಆಕಾಶದಲ್ಲಿ ಹಾರೋದಕ್ಕೆ ಬಿಡತ್ತಾ? ಖಂಡಿತ ಇಲ್ಲ. ಸಮುದ್ರ ಮಾರ್ಗದಲ್ಲಿ ಬರೋದಕ್ಕೆ ಶ್ರೀಲಂಕಾ ಸುತ್ತಕೊಂಡು ಬರಬೇಕು. ಅಷ್ಟರಲ್ಲಿ ಭಾರತದ ನೇವಿ ಅವರ ಹಡಗುಗಳನ್ನು ಜಲಸಮಾಧಿ ಮಾಡಿ ಹಾಕಿರುತ್ತೆ. ಇನ್ನು ಆರ್ಥಿಕವಾಗಿ ನೋಡಿದ್ರೆ ಪಾಕಿಸ್ತಾನದ ಸೈನಿಕರಿಗೆ ಸರಿಯಾದ ಸಮವಸ್ತ್ರ ಇಲ್ಲ. ಸರಿಯಾಗಿ ಪಾಕಿಸ್ತಾನ ಜನರಿಗೆ, ಪಾಕಿಸ್ತಾನ ಸೈನಿಕರು ಏನು ಯುದ್ಧ ಮಾಡಕ್ಕೆ ಬರ್ತೀವಿ, ಬಾಂಗ್ಲಾದೇಶದ ಪರವಾಗಿ ನಿಲ್ತೀವಿ ಏನು ಮುಗಿಸೋದು ಬರ್ತಿದಾರಲ್ಲ, ಇವ್ರಿಗೆ ಸರಿಯಾದ ಸಮವಸ್ತ್ರ ಅರ್ಥಾತ್ ಒಂದು ಶರ್ಟು, ಒಂದು ಪ್ಯಾಂಟು, ಒಂದು ಚಡ್ಡಿ ಇಲ್ಲ ಹಾಕೊಳ್ಳೋದಕ್ಕೆ. ಗನ್ಗಳಿಗೆ ಗುಂಡಿಲ್ಲ. ಅವರ ಬಳಿ ಇರೋದು ಹಳೆಯ ಚೈನಾ ಮೇಡ್ ಸಾಮಾನುಗಳು. ಚೈನಾ ಕೊಡ್ತಾ ಇರೋ ಚಡ್ಡಿನ ಹಾಕ್ಕೊಂಡು ಜೀವನ ನಡೆಸ್ತಾ ಇದೆ ಇದೇ ಪಾಕಿಸ್ತಾನ. ಇವರು ಬಂದು ಬಾಂಗ್ಲಾದೇಶವನ್ನು ಭಾರತದ ಬ್ರಹ್ಮೋಸ್ ಕ್ಷಿಪಣಿಯಿಂದ ರಕ್ಷಿಸ್ತಾರಾ? ಇದು ಬಾಂಗ್ಲಾದೇಶದ ಪಾಲಿಗೆ ಮುಳುಗುವವನು ಕಡ್ಡಿ ಹಿಡಿದುಕೊಂಡು ಕಥೆಯಾಗತ್ತೆ. ಪಾಕಿಸ್ತಾನದ ಮಾತು ನಂಬಿ ಯುದ್ಧಕ್ಕೆ ಇಳಿದ್ರೆ ಬಾಂಗ್ಲಾದೇಶಕ್ಕೆ ಉಳಿಗಾಲ ಇಲ್ಲ, ಸರ್ವನಾಶವಾಗಿ ಹೋಗ್ಬಿಡತ್ತೆ. ಜಸ್ಟ್ 24 ಗಂಟೆಯಲ್ಲಿ. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಹಿಂದೂಗಳ ರಕ್ಷಣೆಗೋ ಅಥವಾ ಗಡಿ ಭದ್ರತೆಗೋ ಭಾರತೀಯ ಸೇನೆ ಬಾಂಗ್ಲಾದೇಶದೊಳಗೆ ಮಧ್ಯಪ್ರವೇಶ ಮಾಡಿದ್ರೆ ಏನಾಗಬಹುದು? ಆಪರೇಷನ್ ಲೈಟ್ನಿಂಗ್ ಸ್ಪೀಡ್ ಆಗಬಹುದು. 1971ರಲ್ಲಿ ಭಾರತೀಯ ಸೇನೆ ಢಾಕಾವನ್ನು ತಲುಪೋದಕ್ಕೆ 13 ದಿನ ತೆಗೆದುಕೊಂಡಿತ್ತು. ಆದರೆ ಇಂದಿನ ಮಾಡರ್ನ್ ವಾರ್ಫೇರ್ನಲ್ಲಿ ಭಾರತದ ಸ್ಪೆಷಲ್ ಫೋರ್ಸ್ ಕೇವಲ ಒಂದೇ 1 ಗಂಟೆಯಲ್ಲಿ ಆಯಕಟ್ಟಿನ ಜಾಗವನ್ನು ವಶಪಡಿಸ್ಕೊಳ್ಬಹುದು. ಇನ್ನು ಭಾರತ ಕೇವಲ ಸ್ವಿಚ್ ಒತ್ತಿದ್ರೆ ಬಾಂಗ್ಲಾದೇಶದ ಅರ್ಧ ಕರೆಂಟ್ ಹೋಗ್ಬಿಡತ್ತೆ. ಗಡಿ ಬಂದ್ ಮಾಡಿದ್ರೆ ಈರುಳ್ಳಿ, ಅಕ್ಕಿ, ಬಟ್ಟೆ, ಔಷಧಿ ಎಲ್ಲವೂ ಬಂದಾಗಿ ಹೋಗ್ಬಿಡತ್ತೆ. ಬಾಂಗ್ಲಾದೇಶದ ಜನರೇ ಹಸಿವಿನಿಂದ ರಸ್ತೆಗಿಳಿದು ತಮ್ಮ ಸರ್ಕಾರದ ವಿರುದ್ಧ ದಂಗೆ ಏಳ್ತಾರೆ. ಬಾಂಗ್ಲಾದೇಶದ ಜನರಲ್ಲ, ಏನು ಹಿಂದೂಗಳ ಮೇಲೆ ಪೈಚಾಚಿಕ ಕೃತ್ಯವನ್ನು ಎಸಗ್ತಾ ಇದ್ದಾರಲ್ಲ ಇದೇ ಬಾಂಗ್ಲಾ ಮುಸಲ್ಮಾನರು, ಇವರು ಕಾಲು ಹಿಡಿದುಕೊಂಡು ಬರಬೇಕು ಭಾರತಕ್ಕೆ, ಕ್ಷಮಿಸಿ ಅಂತ. ಆ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಯಾಕಂತಂದರೆ ಕುಡಿಯೋದಕ್ಕೆ ನೀರು ಇಲ್ಲ. ಕುಡಿಯೋದಕ್ಕೆ ನೀರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಡಾಲರ್ ವ್ಯವಹಾರದವರೆಗೂ ಭಾರತವನ್ನು ಅವಲಂಬಿಸಿದೆ ಇದೇ ಬಾಂಗ್ಲಾದೇಶ. ಇವೆಲ್ಲವನ್ನು ತಲೆಯಲ್ಲಿಟ್ಕೊಂಡು ಈ ಪ್ರತಿಭಟನಾಕಾರರು ಅಥವಾ ಈ ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳಿಗೆ ಬುದ್ಧಿ ಯಾಕೆ ಬರ್ತಾ ಇಲ್ಲ? ಈ ಉಗ್ರ ಸಂಘಟನೆಗಳನ್ನು ಈ ಜನರೇಷನ್ ಮೂರ್ಖರು ಅಂತ ಅನಿಸುತ್ತೆ ನನಗಂತೂ. ಈ ಬಾಂಗ್ಲಾದೇಶದ ಯುವ ಪೀಳಿಗೆ ಮೂರ್ಖರಂತ ಅನಿಸುತ್ತೆ. ಅವ್ರ ಹತ್ರ ಏನೂ ಇಲ್ಲ. ಅವ್ರು ಬೆನ್ನು ಹತ್ತಿದ್ರೆ ಏನು ದುಡ್ಡು ಕೊಡ್ತಾರ? ದುಡ್ಡು ಅವರೇ ಇಲ್ಲ, ಅವರೇ ಭಿಕಾರಿಗಳು.
ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳು ಅವರ ಮಾತುಗಳನ್ನು ಕೇಳಿಕೊಂಡು ಭಾರತದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದಿರಲಿ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳನ್ನು ಕೊಂದು ಹಾಕ್ತಾ ಇದ್ದಾರಲ್ಲ, ಹತ್ಯೆ ಮಾಡ್ತಾ ಇದ್ದಾರಲ್ಲ, ಇದನ್ನು ಸಹಿಸಿಕೊಂಡು ಸುಮ್ಮನೆ ಇರಬೇಕಾ? 140 ಕೋಟಿ ಜನರ ಭಾರತೀಯರ ರಕ್ತ ಕುದೀತಾ ಇದೆ. ಇನ್ನು ಭಾರತದ ತಾಳ್ಮೆ ಕೆಟ್ಟರೆ ಢಾಕಾದಲ್ಲಿ ಕುಳಿತು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತಿಸ್ತಾ ಇರುವ ನಾಯಕರ ಆಟ ಅಲ್ಲಿಗೆ ಮುಗಿದು ಹೋಗ್ಬಿಡತ್ತೆ. ಬಾಂಗ್ಲಾದೇಶದ ಭೂಪಟ ಬದಲಾಗದಿದ್ರೂ ಅಲ್ಲಿನ ಇತಿಹಾಸವಂತೂ ಬದಲಾಗೋದು ಖಚಿತ. ಆದರೆ ವೀಕ್ಷಕರೇ, ಭಾರತ ಯುದ್ಧದಾಹಿ ದೇಶವಲ್ಲ. ನಾವು ಬುದ್ಧ ಮತ್ತು ಗಾಂಧಿಯ ನಾಡಿನವರು. ನಮಗೆ ರಕ್ತಪಾತ ಇಷ್ಟ ಇಲ್ಲ. ಆದರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಪೂಜಿಸುವ ಸಂಸ್ಕೃತಿ ನಮ್ಮದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತದ ವಿದೇಶಾಂಗ ನೀತಿ ಈಗ ತುಂಬ ಸ್ಪಷ್ಟವಾಗಿದೆ. ನಾವು ಯಾರ ತಂಟೆಗೂ ಹೋಗಲ್ಲ, ಆದರೆ ನಮ್ಮ ತಂಟೆಗೆ ಬಂದರೆ ಬಿಡಲ್ಲ. ಬಾಂಗ್ಲಾದೇಶದ ಇಂದಿನ ಸರ್ಕಾರ ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಏನಂದರೆ, ಪಾಕಿಸ್ತಾನದ ಸ್ನೇಹ ಹಾವಿನ ಹೇಡಿನ ನೆರಳು ಇದ್ದ ಹಾಗೆ. ಬೇಸಿಗೆಯಲ್ಲಿ ತಂಪಾಗಿರಬಹುದು, ಆದರೆ ಯಾವ ಕ್ಷಣದಲ್ಲಾದರೂ ಕಚ್ಚತ್ತೆ ಅನ್ನೋದು ಗೊತ್ತಾಗಲ್ಲ. ಭಾರತ ಬಾಂಗ್ಲಾದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದೆ, ಆದರೆ ಅದು ನಮ್ಮ ಭದ್ರತೆಗೆ ಬೆದರಿಕೆಯಾದರೆ, ನಮ್ಮ ಚಿಕನ್ ನೆಕ್ ಕಡೆ ಕೆಟ್ಟ ದೃಷ್ಟಿ ಬೀರಿದ್ರೆ 1971ರಲ್ಲಿ ಆದದಕ್ಕಿಂತ ದೊಡ್ಡ ಪಾಠವನ್ನು ಕಲಿಸಬೇಕಾಗತ್ತೆ. ಭಾರತದ ಸೈನ್ಯದ ಒಂದೇ ಒಂದು ಬೆಟಾಲಿಯನ್ ಸಾಕು ಬಾಂಗ್ಲಾದೇಶವನ್ನು ಸರ್ವನಾಶ ಮಾಡೋದಕ್ಕೆ. ಕೊನೆಯದಾಗಿ ಬಾಂಗ್ಲಾದೇಶದ ಜನರಿಗೂ ಕೂಡ ಮತ್ತು ಅಲ್ಲಿನ ಸರ್ಕಾರಕ್ಕೂ ಕೂಡ ಭಾರತೀಯರ ಕಡೆಯಿಂದ ಒಂದೇ ಒಂದು ಸಂದೇಶ: ಇತಿಹಾಸವನ್ನು ಮರಿಬೇಡಿ. ಪಾಕಿಸ್ತಾನದ ಮಾತು ಕೇಳಿ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಿಕೊಳ್ಳಬೇಡಿ. ಭಾರತದ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ಯಾಕಂದರೆ ಭಾರತದ ತಾಳ್ಮೆ ಮುಗಿಯುವ ಹಂತ ನಿಮ್ಮ ವಿನಾಶದ ಆರಂಭ ಆಗ್ಬೋದು. ವೀಕ್ಷಕರೇ, ಈ ಸ್ಕ್ರಿಪ್ಟ್ ಬಗ್ಗೆ ನಿಮಗೇನನ್ಸುತ್ತೆ? ಜೊತೆಗೆ ಭಾರತ ಬಾಂಗ್ಲಾದೇಶದ ವಿಷಯವನ್ನು ಇನ್ನೂ ಕಠಿಣ ಕ್ರಮ ಕೈಗೊಳ್ಳಬೇಕಾ? ಯುದ್ಧ ನಡೆದರೆ ಭಾರತದ ಶಕ್ತಿ ಪ್ರದರ್ಶನ ಹೇಗಾಗಿರುತ್ತೆ? ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ಮಾಡೇ ಬಿಡಬೇಕಾ? ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಯಾರ ಮೇಲೆ ಯುದ್ಧ ಮಾಡಬೇಕು? ಭಿಕಾರಿ ಬಾಂಗ್ಲಾದೇಶದ ಮೇಲೆ ಮಾಡಬೇಕಾ? ಅಥವಾ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋ ಪಾಕಿಸ್ತಾನದ ಮೇಲೆ ಮಾಡಬೇಕಾ? ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕಾ? ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ನೆನಪು ಮಾಡಿಕೊಡಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.